ಹೀಗೆ ಶಿಕ್ಷಣವನ್ನು ನೀಡೋದು ಗೋವಧೆ ತಡೆಯೋ ಒಂದು ಮಾರ್ಗ ಅಂತ ಈತ ನಂಬಿದ್ದ. ಈತನ ಮನಸ್ಸಿನಲ್ಲಿ ಜಗತ್ತಿನ ಸಮಸ್ತ ಪ್ರಾಣಿಗಳ ಬಗ್ಗೆ ಸಮಾನವಾದ ದಯೆ ಇತ್ತು. ಅದರಲ್ಲೆಲ್ಲ ಮಾನವನಿಗೆ ಉಪಕಾರಿಯಾಗಿ ತನ್ನಿಂದ ಮತ್ತು ತನ್ನ ಉತ್ಪನ್ನಗಳಿಂದ ಜಗತ್ತಿಗೆ ಕಲ್ಯಾಣವನ್ನು ಉಂಟು ಮಾಡ್ತಿದ್ದ ಗೋವಿನ ಬಗ್ಗೆ ಹೆಚ್ಚಿನ ಗೌರವ ಇತ್ತು. ಈತನ ಅನೇಕ ತತ್ವಗಳಲ್ಲಿನ ಮುಖ್ಯ ವಿಷಯ ಏನಂದರೆ ಗೋಮಾಂಸವನ್ನು ತಿನ್ನದೇ ಇರೋದು. ಹೀಗೆ ಈತ ಗೋವಿನ ಉಪಯೋಗಕ್ಕೆ ಸರ್ವೋಚ್ಚ ಸ್ಥಾನಮಾನ ನೀಡಿದ್ದ ಕಾರಣ ಬೌದ್ಧ ಸಂಸ್ಕೃತಿಯಲ್ಲಿ ಗೋಹತ್ಯೆಯ ಪ್ರಶ್ನೆ ಉದ್ಭವಿಸಲಿಲ್ಲ. ಗೌತಮ ಬುದ್ಧ ಮನುಷ್ಯರಿಗೆ ಯಾವ ರೀತಿ ತಾಯಿ, ತಂದೆ ಮತ್ತು ಸಹೋದರರು ಹಾಗೂ ಪರಿವಾರದ ಸದಸ್ಯರಿರ್ತಾರೋ ಅದೇ ರೀತಿ ಗೋವುಗಳಿಗೂ ಸಹ ನಮ್ಮಂತೆ ಎಲ್ಲವೂ ಇರ್ತಾರೆ. ಗೋವಿನ ಹಾಲಿನಿಂದ ಔಷಧಿ ತಯಾರು ಮಾಡಲಾಗತ್ತೆ. ಅದು ಅನ್ನ, ಬಲ, ರೂಪ, ಸೌಂದರ್ಯ ಮತ್ತು ಸುಖ ನೀಡುವಂಥದ್ದು ಅಂತ ಹೇಳ್ತಾ ಗೋವನ್ನು ತಂದೆ ತಾಯಿಗೆ ಸಮಾನ ಅಂತ ಪೂಜಿಸಿ ಸತ್ಕರಿಸ್ತಿದ್ದು ಇತಿಹಾಸದಿಂದ ತಿಳಿದು ಬರುತ್ತೆ.